ಇಂಪ್ಲಾಂಟ್ ಹಾಕೋತೀನಿ, ನಾನು ಸರ್ಜರಿ ಮಾಡ್ಬಿಟ್ಟು ಯಾವುದೋ ಒಳಗಡೆ ರಾಡ್ ಹಾಕ್ತೀನಿ, ರಾಡ್ ಹಾಕ್ಬಿಟ್ಟು ನಾನು ಸೆಕ್ಸ್ ಮಾಡ್ತೀನಿ ಅಂದ್ರೆ ಅದು ತಮ್ದು ಏನ್ ಕಲ್ಪನೆ ಇದ್ರೆ ಅದು ಬಿಟ್ಬಿಡಿ. ಯಾಕಂದ್ರೆ ನನ್ನ ಹತ್ರ ಎಷ್ಟೋ ಹೆಂಗ್ ಹುಡುಗರು ಬರ್ತಾರೆ. ನಾನು ರೆಗ್ಯುಲರ್ ಆಗಿ ಮಂತ್ಲಿ ಒನ್ಸ್ ಗುಲ್ಬರ್ಗಾ ವಿಸಿಟ್ಗೆ ಹೋಗ್ತೀನಿ. ಒಂದು 6 ಮಂತ್ ಬಿಫೋರ್ ನನ್ನ ಹತ್ರ ಒಂದು ಹುಡುಗ, ರೈತನ ಮಗ, ರೈತ ಅಂದ್ರೆ ಪ್ರಗತಿಪರ ರೈತ, ಸ್ವಲ್ಪ ಲ್ಯಾಕ್ಸ್ ನಲ್ಲಿ ಅವ್ರು ಗಳಿಸ್ತಾರೆ. ಈ ಹುಡುಗನಿಗೆ ಏನಂದ್ರೆ ಬ್ಲೂ ಫಿಲ್ಮ್ ನೋಡ್ಬಿಟ್ಟು ಯಾವ್ದೋ ಒಂದು ಆಕ್ಟರ್ ನ ಕಂಪೇರ್ ಮಾಡ್ಬಿಟ್ಟು ನನ್ನ ಸೈಜ್ ಇದ್ದಿದ್ ಸೈಜ್ 4 ಇಂಚ್ ಇತ್ತು, 5 ಇಂಚ್ ಇತ್ತು, ಬಟ್ ಇವನಿಗೆ 8 ಇಂಚ್ ಮಾಡ್ಬೇಕು, 10 ಇಂಚ್ ಮಾಡ್ಬೇಕು ಅಂತ ಇದು ಮಾಡ್ಬಿಟ್ಟು ಆನ್ಲೈನ್ ನಲ್ಲಿ ಯಾವ್ದೋ ಒಂದು ವಿಡಿಯೋ ನೋಡ್ಬಿಟ್ಟು ಡೆಲ್ಲಿಗೆ ಹೋಗ್ತಾನೆ. ಗುಲ್ಬರ್ಗಾದಿಂದ ಡೆಲ್ಲಿಗೆ ಹೋಗ್ಬಿಟ್ಟು ಡೆಲ್ಲಿದು ಯಾವ್ದೋ ಒಂದು ಹಾಸ್ಪಿಟಲ್ ನಲ್ಲಿ ಇವನಿಗೆ ಇಂಪ್ಲಾಂಟ್ ಕೂಡಿಸ್ತಾನೆ. ಇಂಪ್ಲಾಂಟ್ ಕೂಡ್ಸ್ಕೊಂಡ್ ಬಂದಿದ್ದಿರ್ತಾನೆ. ಇವಾಗ ಇನಿಷಿಯಲಿ ಅವನಿಗೆ ಚೆನ್ನಾಗ್ ಅನ್ಸಿದೆ, ಬಟ್ ಅದರದ್ದು ಒಂದು ಸೈಡ್ ಎಫೆಕ್ಟ್ ಏನಂದ್ರೆ, ಇವಾಗ ಪೆನಿಸ್ ಒಳಗಡೆ ರಾಡ್ ಹಾಕಿದ್ದಾಗ ಏನಾಗುತ್ತೆ, ಯಾವಾಗೂ ಹೀಗೆ ಇರುತ್ತೆ. ಅದು ನಿಮಗ್ ಫೀಲಿಂಗ್ ಬರ್ಲಿ ಬಿಡ್ಲಿ ಹೀಗೆ, ಅದಕ್ಕೆ ಒಂದು ಬಟನ್ ಇರುತ್ತೆ, ಆನ್ ಮತ್ತು ಆಫ್ ಮಾಡೋದು. ಆನ್ ಮಾಡ್ಬಿಟ್ರೆ ಏನಾಗುತ್ತೆ, ಇದ್ದಿದ್ನಲ್ಲಿ ಬೋ ಅಂತ ವೈಬ್ರೇಟರ್ ಇದು ಮಾಡ್ಬಿಟ್ಟು ಸ್ವಲ್ಪ ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬಿದಾದ್ಮೇಲೆ ಇದು ಗರ್ತ್ ಸ್ವಲ್ಪ ಹೀಗಾಗ್ಬಿಡುತ್ತೆ. ಆಮೇಲೆ ಬಟನ್ ಆಫ್ ಮಾಡಿದ್ರೆ ಅದು ನೀರು ಹೋಗ್ಬಿಡುತ್ತೆ. ಸೊ ನಿಮ್ಗೆ ಅದು ಸೆಕ್ಸ್ ಮಾಡಿದ್ರು ಇಲ್ಲಿ ಏನೋ ಆಕ್ಟಿವಿಟಿ ನಡೀತಾ ಇದ್ದು ಬ್ರೈನ್ ಒಳಗೆ ಅದು ಮೆಸೇಜ್ ಪಾಸ್ ಆಗೋದೇ ಇಲ್ಲ. ಓನ್ಲಿ ಯಾರ್ದೋ ಒಂದು ಆಕ್ಟರ್ನ ನೋಡ್ಬಿಟ್ಟು ಯಾವ್ದೋ ಒಂದು ಟಿವಿನಲ್ಲಿ ನೋಡ್ಬಿಟ್ಟು ಹೋಗ್ಬಿಟ್ಟು ಈ ತರ ಮಾಡಿಸ್ಕೊಂಡಿದ್ದೇನೆ. ಅದರದ್ದು ಏನ್ ಎಲ್ಲಕ್ಕಿಂತ ದೊಡ್ಡ ಸೈಡ್ ಎಫೆಕ್ಟ್ ಅಂದ್ರೆ ಮೇಂಟೆನೆನ್ಸ್. ಅದಕ್ಕೆ ವರ್ಷಿಗೆ ಒಂದ್ಸತಿ ಹೋಗ್ಬೇಕು, 1.5 ವರ್ಷಕ್ಕೆ ಒಂದ್ಸತಿ ಹೋಗ್ಬೇಕು, ವಾಲ್ ಚೇಂಜ್ ಮಾಡಬೇಕು. ಪ್ರತಿ ಟೈಮ್ 1.5 ಲಕ್ಷದಿಂದ 2 ಲಕ್ಷ. ಎವ್ರಿ ಟೈಮ್ ಅದು ಹೀಗೆ ಇರೋದು. ನೀವೆಲ್ಲ ಮನೆಯಲ್ಲಿ ಮಲಗಿದ್ರು ಹೀಗೆ, ದೇವಸ್ಥಾನಲ್ಲಿನೂ ಹೋದ್ರು ಹೀಗೆ, ಎಲ್ಲೋ ಒಂದು ಫಂಕ್ಷನ್ ಅಲ್ಲಿ ಹೋದ್ರು ಹೀಗೆ. ಒಂದೊಂದ್ಸತಿ ಮುಜುಗರ ಫೀಲ್ ಆಗುತ್ತೆ, ಯಾಕಪ್ಪ ಇವನು ಹೀಗೆ ಇದಾನ ಅಂತ. ಅವನಿಗೆ ಡಿಸ್ಕಂಫರ್ಟ್. ಇವಾಗ ಅವನಿಗೆ ಫೀಲ್ ಆಗ್ತಾ ಇದೆ, ಯಾಕ್ರ ನಾನು ಮಾಡಿಸ್ಕೊಂಡಿದ್ದೀನಪ್ಪ ಅಂತ. ಸೊ ಲಾಸ್ಟ್ ಟೈಮ್ ಹೋಗ್ಬಿಟ್ಟು ಡೆಲ್ಲಿಗೆ ಸರ್ ಮೇರೆಗೂ ನಿಕಾಲ್ದು, ನನಗೆ ತೆಗ್ಬಿಡಿ ಸರ್, ಇದು ಬೇಡ, ನನಗೆ ಇದು ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂದ್ಮೇಲೆ ಅವ್ರು ಭಯ ಹಾಕ್ಸ್ಬಿಟ್ಟು ಇವಾಗ ನಾವು ತೆಗಿಬಿಟ್ರೆ ಮತ್ತೆ ಏನು ಆಕ್ಷನ್ ಆಗಲ್ಲ, ನೀನು ಆಗೋಯ್ತು ಅಷ್ಟೇ, ಇವಾಗ ಲೈಫ್ ಟೈಮ್ ಇದರ್ನಲ್ಲಿ ಇರ್ಬೇಕಂತ ಭಯ ಹಾಕ್ಬಿಟ್ಟು ಕಳ್ಸಿಕೊಟ್ಟಿದ್ದಾರೆ ನನಗೆ ಅಷ್ಟೇ. ಸೊ ಈ ತರ ಸುಮ್ನೆ ಯಾವ್ದೋ ಯಾರು ಹಿಡಿದಿರ್ತಾರೆ, ಯಾವ್ದೋ ಒಂದು ಇದು ನೋಡ್ಬಿಟ್ಟು, ಯಾವ್ದೋ ಒಂದು ಆಡ್ ನೋಡ್ಬಿಟ್ಟು ಹೋಗ್ಬಿಟ್ಟು ನೀವು ಇಂಪ್ಲಾಂಟ್ ಅದ ನಾನು ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಹೋಗಕ್ ಹೋಗ್ಬೇಡಿ. ಒಂದ್ 5-6 ಲಕ್ಷನೂ ಹೋಗುತ್ತೆ, ಮತ್ ಲೈಫ್ ಟೈಮ್ ಸಫರ್ ಆಗ್ತೀರಾ. ಇದ್ದಿದ್ನಲ್ಲಿ ನ್ಯಾಚುರಲ್ ಆಗಿ ಅದನ್ನ ರೆಡಿ ಮಾಡ್ಕೊಳ್ಳಿ, ಅದನ್ನ ಮೇಂಟೈನ್ ಮಾಡ್ಕೊಂಡು ಇಟ್ಬಿಡಿ. ಪೆನಿಸ್ ಸೈಜ್ ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ನಾವು ಆಕ್ಚುಲಿ ಅದನ್ನ ಇನ್ಕ್ರೀಸ್ ಮಾಡಕ್ ಆಗಲ್ಲ. ಇನ್ಕ್ರೀಸ್ ಮಾಡಿದ್ರೆ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಜಸ್ಟ್ ವ್ಯಾಯಾಮ ಮಾಡ್ಬಿಟ್ಟು ಹೆಲ್ದಿ ಫುಡ್ ತಿನ್ಬೋದು. ಅದಕ್ ಬಿಟ್ಟು ಥರ್ಡ್ ಆಪ್ಷನ್ ಇಲ್ಲ. ಥರ್ಡ್ ಆಪ್ಷನ್ ಏನಂದ್ರೆ ಅದೇ ಸರ್ಜರಿ ಮಾಡ್ಬಿಟ್ಟು ಒಳಗಡೆ ರಾಡ್ ಹಾಕ್ಬೇಕು, ಇಂಪ್ಲಾಂಟ್ ಹಾಕ್ಬೇಕು. ಬಟ್ ಅದರದೇ ಆದಂತ ಅದಕ್ಕೆ ಸೈಡ್ ಎಫೆಕ್ಟ್ಗಳು ಜಾಸ್ತಿ. ಸೊ ಮಿತ್ರರೇ, ತಮ್ಮ ಮೈಂಡ್ ನಲ್ಲಿ ಏನಾದ್ರೂ ಯಾವ್ದೋ ಒಂದು ಹೀರೋನ, ಯಾವ್ದೋ ಒಂದು ಆಕ್ಟರ್ನ ನೋಡ್ಬಿಟ್ಟು ಒಂದು ಫ್ಯಾಂಟಸಿ ಏನಾದ್ರೂ ಕ್ರಿಯೇಟ್ ಆದ್ರೆ ಅದನ್ನ ದಯವಿಟ್ಟು ಪ್ರಾಕ್ಟಿಕಲಿಟಿನಲ್ಲಿ ಬನ್ನಿ, ಯಾವುದೋ ಕಾಲ್ಪನಿಕ್ ವರ್ಲ್ಡ್ ನಲ್ಲಿ ಇರ್ಬೇಡಿ. ನಮ್ಮ ಹತ್ರ ಒಂದು ಕಪಲ್ ಬಂದಿತ್ತು ಜಸ್ಟ್ 1 ಮಂತ್ ಬ್ಯಾಕ್. ಆ ಹುಡುಗಿ ಹಸ್ಬೆಂಡ್ ನ ಕರ್ಕೊಂಡ್ ಬರ್ತಾರೆ. ಏನಂದ್ರೆ 15 ದಿವಸ ಆಯ್ತು ಮದ್ವೆ ಆಗಿ, ಸೆಕ್ಸ್ ಎಲ್ಲ ಚೆನ್ನಾಗ್ ಆಗ್ತಾ ಇದೆ, ಬಟ್ ಅಕ್ಕಿಗೆ ಸೈಜ್ ಜಾಸ್ತಿ ಬೇಕಂತೆ. ನಾನು ಕೇಳಿದೆ, ಮೇಡಮ್ ಯಾಕೆ ಸೈಜ್ ಜಾಸ್ತಿ ಬೇಕು ಅಂದ್ರೆ, ಇಲ್ಲ ಸರ್ ನಾನು ಎಲ್ಲ ಬ್ಲೂ ಫಿಲ್ಮ್ಸ್ ನಲ್ಲಿ ಎಲ್ಲ ನೋಡಿದ್ದೀನಿ, ಹುಡುಗರದ್ದು ಪೆನಿಸ್ ತುಂಬಾ ದೊಡ್ಡದಾಗಿರುತ್ತೆ, ಉದ್ದಾಗಿರುತ್ತೆ, ಇವ್ರದ್ದು ಅಷ್ಟಿ ಇಲ್ಲ. ಮೇಡಮ್ ನೀವು ನೋಡಿರ್ಬೋದಲ್ಲ ಅಲ್ಲಿ ಫಿಲ್ಮ್ ನಲ್ಲಿ, ಅಲ್ಲಿ ಮಹಿಳೆಯವ್ರ ತುಟಿನೂ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ ತುಂಬಾ ಕೆಂಚ ಇರ್ತಾರೆ, ಅವ್ರ ಬೂಕ್ಸು ಎಷ್ಟು ಚೆನ್ನಾಗಿರುತ್ತೆ, ನಿಮ್ಗೆ ಅಷ್ಟು ಇಲ್ಲಲ್ಲ ಮೇಡಮ್, ಈಗ ಇವರು ನಿಮಗ್ ಬಿಡ್ಬೇಕಾ ಅಂದೆ. ಅವಾಗ ಅವ್ರಿಗೆ ರಿಯಲೈಸ್ ಆಯ್ತು, ಇಲ್ಲ ನಾ ಇವ್ರ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೇನೆ, ಅವರು ನಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬಿಟ್ರೆ ಮತ್ತೆ ರಿವರ್ಸ್ ಆಗ್ಬಿಡುತ್ತೆ ಅಂತ. ಅವ್ರಿಗೆ ಸಮಾಧಾನ ಮಾಡಿ ಹೇಳಿದೆ, ಇಲ್ಲ ಮೇಡಮ್ ಈ ತರ ಒಂದೊಂದು ಅನುವಂಶಿಕ ಇರುತ್ತೆ. ಹೇಗೆ ಒಂದ್ ತಂದೆದಿಂದ ಒಂದ್ ಮಗುಗೆ ಹೈಟ್ ಬಂದಿದಿರುತ್ತೆ, ಹೇಗೆ ಒಂದ್ ತಂದೆದಿಂದ ಒಂದ್ ಮಗುಗೆ ಕಿವಿ ಬಂದಿದಿರುತ್ತೆ, ಮೂಗ್ ಬಂದಿದಿರುತ್ತೆ, ಆ ತರಾನೇ ಇದು ಒಂದು ಬಾಡಿ ಪಾರ್ಟ್ ಅಷ್ಟೇ. ಅನ್ಲೆಸ್ ಅಂಡ್ ಅಂಟಿಲ್ ನಿಮ್ಗೆ ಯಾವ್ದೋ ರೀತಿ ಸೆಕ್ಸ್ ನಲ್ಲಿ ಸಮಸ್ಯೆ ಆಗ್ತಾ ಇದಿಲ್ಲ, ಟೈಮಿಂಗ್ ಚೆನ್ನಾಗಿದೆ ಅಂದ್ರೆ ಏನು ವರಿ ಮಾಡಕ್ ಹೋಗ್ಬೇಡಿ. ದೇವರು ಪ್ರತಿಯೊಬ್ಬರು ಪ್ರಪಂಚದಲ್ಲಿ ಯೂನಿಕ್ ಅಂತ ಮಾಡಿದ್ದಾರೆ. ಇದು ಥಂಬ್ ಇಂಪ್ರೆಷನ್ ಏನಿರುತ್ತೆಲ್ಲ, ಎಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ಎಲ್ಲಾರ್ಗೆ ಏನಿದೆ ಇಂಪ್ರೆಷನ್, ಇದು ಥಂಬ್ ಏನಿರುತ್ತೆಲ್ಲ ರೇಖೆಗಳು ಬೇರೆ ಬೇರೆನೆ. ಯಾವಾಗ ದೇವ್ರು ಒಂದು ಬೆರಳ ಮೇಲೆ ಇರುವ ರೇಖೆಗಳು ಎಲ್ಲಾರು ಬೇರೆ ಬೇರೆ ಇಟ್ರೆ, ಎಲ್ಲಾರು ಪೆನಿ ಸೈಜ್ 10 ಇಂಚಿನ ಯಾಕೆ ಇಡಬೇಕು, ಬೇರೆ ಬೇರೆ ಇದ್ದೇ ಇರುತ್ತೆ. ಸೊ ಈ ಸೈಜ್ ಬಗ್ಗೆ ಏನಿದೆಯಲ್ಲ, ಫ್ಯಾಂಟಸಿ ಜಾಸ್ತಿ ಇಟ್ಕೋಬೇಡಿ.
ನನ್ನ ಪರ್ಸನಲ್ ಸಜೆಷನ್ಸ್, ಯಾಕಂದ್ರೆ ನಾನು 15 ವರ್ಷದ ಇದೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿಮ್ ಸೈಜ್ ಯಾವಾಗ ಫ್ಲಾಸಿಡ್ ಅಂದ್ರೆ ಯಾವಾಗ ಅದರಲ್ಲಿ ಶಕ್ತಿ ಇರಲ್ಲ, ರಕ್ತ ಇರಲ್ಲ, 2 ಇಂಚ್ ಇರ್ತಾ ಇದೆ, ಬಟ್ ಯಾವಾಗ ರಕ್ತ ಬರುತ್ತೆ 4 ಇಂಚ್ ಆಗ್ತಾ ಇದ್ರೆ ಯು ಆರ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಒಂದು. ಎರಡನೇದು, ಅದರಲ್ಲಿ ಹಾರ್ಡ್ನೆ ಚೆನ್ನಾಗಿ ಬರ್ಬೇಕಂದ್ರೆ ವಾರಕ್ಕೆ 1 ಸತಿನೋ 2 ಸತಿನೋ ಸ್ವಲ್ಪ ಅಶ್ವಗಂಧ ಯಮಕಂ ಅಂತ ಆಯಿಲ್ ಆಯುರ್ವೇದಿಕ್ ಸ್ಟೋರ್ ನಲ್ಲಿ ಸಿಗುತ್ತೆ, ಅದರದಿಂದ ಸ್ವಲ್ಪ ಸ್ಪಂಜ್ ಮಸಾಜ್ ಮಾಡ್ಕೊಳ್ಳಿ ಲೈಟ್ ಆಗಿ. ಮೂರನೇದು, ಇದ್ದಿದ್ದ ಸೈಜ್ ನಲ್ಲಿನೂ ಹಸ್ತಮೈಥುನ ಮಾಡ್ಕೊಂಡು ಅದನ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಆಮೇಲೆ ಸ್ವಲ್ಪ ಹೆಲ್ದಿ ಫುಡ್ ತಗೊಳ್ಳಿ, ಹೆಲ್ದಿ ವ್ಯಾಯಾಮ ಮಾಡಿ, ಟೆಸ್ಟೋಸ್ಟಿರೋನ್ ಜಾಸ್ತಿ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಹಾರ್ಡ್ನೆಸ್ ಚೆನ್ನಾಗಿ ಫೀಲ್ ಆಗುತ್ತೆ. ಸುಮ್ನೆ ಅನ್ನೆಸೆಸರಿ ಯಾವುದೋ ಒಂದು ವಿಡಿಯೋ ನೋಡ್ಬಿಟ್ಟು ನನ್ನ ಸೈಜ್ ಇಂಪ್ರೂವ್ ಮಾಡಬೇಕು, ಅದು ಇಂಪ್ರೂವ್ ಮಾಡಬೇಕು, ಇದು ಇಂಪ್ರೂವ್ ಮಾಡ್ಬೇಕು ಅಂತ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ದೇವ್ರು ಏನ್ ಇಟ್ಕೊಟ್ಟಿದ್ದಾನೆ ಅದು ಸಫಿಶಿಯಂಟ್ ಇದೆ. ಯಾಕಂದ್ರೆ ನಿಮ್ಗಿಂತನೂ ದೇವ್ರು ಬುದ್ಧಿವಂತ ಇರ್ತಾನೆ, ನೇಚರ್ ನಿಮ್ಗಿಂತಂತೂ ಬುದ್ಧಿವಂತ ಇರ್ತಾನೆ. ನಿಮ್ ತಾತ ಮುತ್ತಾತ 8-10 ಮಕ್ಕಳನ್ನ ಹಡ್ದಿದ್ದಾರೆ, ಓಕೆನಾ? ನಿಮ್ ಸೈಜ್ದೇ ಪೆನಿಸ್ ಅವರಿಗೂ ಇದೆ, ಅವರಿಗೂ ಇತ್ತು. ಸೊ ನಿಮಗೂ ಸೇಮ್ ಪೆನಿಸ್ ಇದೆ, ನೀವು ಮನ್ಸು ಮಾಡಿದ್ರೆ 8-10 ಜನರನ್ನ ಹಡಿಬಹುದು. ಇವಾಗ ಏನಿದೆ, ಕಾಲಾಂತರವಾಗಿ ಜನ 1 ಅಥವಾ 2 ಮಕ್ಕಳಾಗಕ್ಕೆ ಕಷ್ಟ ಆಗ್ಬಿಟ್ಟಿದೆ, ಇನ್ಫರ್ಟಿಲಿಟಿ ಅದು ಇದು ಅಂತ. ಸೊ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಇದ್ದಿದ್ದ ಸೈಜ್ನ ಅದೇ ನನ್ಗೆ ಬಾಡಿ ಚೆನ್ನಾಗಿದೆಪ್ಪ ನೋಡ್ಕೊಂಡು ಆರಾಮಾಗಿ ನೆಮ್ಮದಿದ್ದೇನೆ. ನಮಸ್ಕಾರ.